ಫ್ಯಾಮಿಲಿ ಬಂದು ನೋಡ್ಬೋದು. ಸ್ವಾಮಿಗಳೇ ಏನು ಇಷ್ಟ ಆಯ್ತು ಫಿಲಮಲ್ಲಿ? ಎಲ್ಲ ಇಷ್ಟ ಆಯ್ತು ಸರ್. ಏನು ಇಷ್ಟ ಆಯ್ತು ಫಿಲಮಲ್ಲಿ? ಸರ್ ಫೈಟ್ ಸೀನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಸೀನು. ಕಾಟೇರ ಬಂದ್ಬಿಟ್ಟು ಸರ್ ಈ ವರ್ಷದಲ್ಲಿ ಈ ಫಿಲಮ್ ಆದಷ್ಟು ಯಾವ ಫಿಲಮು ಕಲೆಕ್ಷನ್ ಆಗೋದು ಇಲ್ಲ. ಅವ್ರು ಆಕ್ಟ್ ಮಾಡಿರೋದು ನೋಡ್ರೆ ಸರ್ ಕಣ್ಣಲ್ಲಿ ನೀರು ನಮಗೆ ಬಂತು. ಬಾಸ್ ಹೇಳ್ತಾ ಇರೋದು ನೋಡಿ ನಾವು ಹತ್ಬಿಟ್ಟಿದ್ದೀವಿ. ಹಿಂಗ ಆಕ್ಟಿಂಗ್ ಅದು ಆರಾಧನಾ ಮೇಡಮ್ ಅವರು ಸರ್ ಸರ್ ಇಷ್ಟ ಫೈಟ್ ಸೀನು ಕತೆ ತುಂಬಾ ಚೆನ್ನಾಗಿದೆ ಸರ್. ಆರಾಧನಾ ಮೇಡಮ್ ಅವರು ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ. ಅದು ಬಿಟ್ಟು ಇನ್ನೇನು ಇಲ್ಲ ಸರ್. ಈ ವರ್ಷದಲ್ಲಿ ಎಂಡ್ ಫಿಲಮ್ ಅಂದ್ರೆ ಕಲೆಕ್ಷನ್ ಅಂದ್ರೆ ಮುಗೀತು ಸರ್. ಕಾಟೇರ ಡಿ ಬಾಸ್ಗೆ ಒಂದೇ ಹೇಳು. ಕತೆ ಮಾಡಿದವರು ಡೈರೆಕ್ಷನ್ ಮಾಡಿದವ್ರಿಗೆ ಕೈ ಮುಗಿಬೇಕು. ಕತೆ ಮಾಡಿದವರು ಡೈರೆಕ್ಷನ್ ಮಾಡಿದವ್ರಿಗೆ 2 ಕೈ ಮುಗಿಬೇಕು. ಏನಿಷ್ಟ ಆಯ್ತು ಸರ್? ರೈತರು ಎಲ್ಲ ವರ್ಗದವರು ಎಲ್ಲರೂ ನೋಡ್ಬೋದು. ಇಡೀ ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡೋಂಥ ಪಿಕ್ಚರು. ಒಳ್ಳೆ ಮೆಸೇಜ್ ಇದೆ. ಬನ್ನಿ ಕುತ್ಕೊಂಡು ಸೈಲೆಂಟಾಗಿ ಫಿಲಮ್ ನೋಡಿ. ಆಮೇಲೆ ಇನ್ನೊಂದು ನಾನು ಹೇಳೋದು, ದಯಮಾಡಿ ನಮ್ಮ ಬಾಸ್ ಪಿಕ್ಚರ್ ಇದ್ದಾಗ ಈ ಮೊಬೈಲ್ ಬಳಕೆ ವಿಡಿಯೋ ಮಾಡೋರನ್ನ ಫಸ್ಟ್ ಕಡಿಮೆ ಮಾಡಿ. ಈ ವಿಡಿಯೋ ಮಾಡ್ಕೊಂಡು ಒಂದು ಲೈಟು ಕಮ್ಮಿಗೆ ಹಾಕ್ಬಿಟ್ಟು ನಮ್ಮ ಬಾಸ್ನ ಇದು ಮಾಡೋದು ಬೇಡ. ದಯಮಾಡಿ ಈ ವಿಡಿಯೋ ಮಾಡೋರನ್ನ ಫಸ್ಟ್ ಕಡಿಮೆ ಮಾಡಿ. ಥಿಯೇಟ್ರ್ ಹೊರಗಡೆರು ವಿಡಿಯೋ ಮಾಡೋರನ್ನ ಫಸ್ಟ್ ಕಡಿಮೆ ಮಾಡಿ. ಫಿಲಮ್ ಮಾತ್ರ ಫ್ಯಾಮಿಲಿ ಫಿಲಮ್ಮು. ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡೋಂಥ ಪಿಕ್ಚರು ಅಣ್ಣ. ಹೂನಣ್ಣ ಫ್ಯಾಮಿಲಿ ಫಿಲಮೇ ನಾನು ಹೇಳ್ತಾ ಇರೋದಣ್ಣ. ಏನು ಇಷ್ಟ ಆಯ್ತು ಸರ್? ರೈತರ ಪರ ಮಾಡವ್ರೆ, ಎಲ್ಲ ವರ್ಗದ ಜನಕ್ಕೂ ಮಾಡವ್ರೆ. ಚಿಕ್ಕವರಿಂದ ದೊಡ್ಡವರಿಂದ ಮಕ್ಕಳಿಂದ ಎಲ್ಲರೂ ನೋಡೋದು ಫಿಲಮ್. ಎಲ್ಲ ರೀತಿ ಹಳ್ಳಿ ಸೊಗಡಿದೆ. ಒಳ್ಳೆ ಚೆನ್ನಾಗಿದೆ ಫಿಲಮ್. ಎಲ್ಲರೂ ಬಂದು ನೋಡಿ. ಕಷ್ಟಪಟ್ಟು ಇಷ್ಟಪಟ್ಟು ನೋಡಿದ್ದೀವಿ. ಜೈ ಡಿ ಬಾಸ್. ಸೂಪರ್ ಆಗಿದೆ, ಒಳ್ಳೆ ಮೆಸೇಜ್ ಚೆನ್ನಾಗಿದೆ, ಎಲ್ಲ ನೋಡಿ. ಬಾಸ್ ಆ್ಯಕ್ಟಿಂಗ್ ಸಾಕಾಗಿದೆ. ಫಸ್ಟಿಂದ ಲಾಸ್ಟ್ ತಕ್ಕ ಒಂದೊಂದು ಸೀನು ಚೆನ್ನಾಗಿದೆ. ಲೊಕೇಶನ್ ಸಾಕಾಗಿದೆ. ತರುಣ್ ಕಿಶೋರ್ ಅವರು ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಬಾಸ್ ನಟನೆಗೆ ಇದು ತುಂಬ ಒಳ್ಳೆ ಫಿಲಮು. ಕ್ರಾಂತಿಲಿ ಶಿಕ್ಷಣ ಕನ್ನಡ ಬಗ್ಗೆ ತೋರಿಸಿದ್ರು. ಇದರಲ್ಲಿ ನಮಗೆ ರೈತರ ಬಗ್ಗೆ ತೋರಿಸಿದ್ದಾರೆ. ಪ್ರತಿ ರೈತರ ಬಗ್ಗೆನೂ ಮಾತಾಡಿದ್ದಾರೆ. ಬಾಸ್ ಬಗ್ಗೆ ಹೇಳಬೇಕು ಅಂದರೆ ಅವರು ಒಂದೊಂದು ಆ್ಯಕ್ಟಿಂಗು, ಒಂದೊಂದು ಸೀನು, ಲಾಸ್ಟ್ ಸೀನ್ ಅಂತೂ ಅವರು ಫಸ್ಟ್ ಸೈಡು ಅವರು ಯುವಕರಾಗಿದ್ದಾಗ, ಇನ್ನು ವಯಸ್ಸಾದಾಗ ಎರಡರಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಂದ ಹಿಡಿದು ಎಲ್ಲ ನೋಡ್ಬೋದು. ಪ್ರತಿಯೊಬ್ಬರು ಬಂದು ನೋಡಿ. ಸಲಾರ್ಗಿಂತ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಸಲಾರು ನೋಡಿದ್ದೀವಿ, ನಾವು ಕಾಟೇರ ನೋಡಿದ್ದೀವಿ. ಬಟ್ ಎರಡರಲ್ಲಿ ಲೆಕ್ಕ ತೊಗೊಂಡ್ರೆ ಸಲಾರ್ ಆಗಲಿ ನಾವು ಸಲಾರು ಉಗ್ರಮ್ದು ಆಲ್ಮೋಸ್ಟ್ ರಿಮೇಕ್ ಇದೆ. ಫಸ್ಟ್ ಆ್ಯಂಡ್ ಲಾಸ್ಟ್ ಮಾತ್ರ ಚೆನ್ನಾಗಿದೆ. ಬಟ್ ಕಾಟೇರ ಫಸ್ಟಿಂದ ಲಾಸ್ಟ್ ತನಕ ಸೊಮೇಕು ಕನ್ನಡ ಸಿನಿಮಾ, ಕನ್ನಡಕ್ಕಾಗಿ ಮಾಡಿರೋ ಸಿನಿಮಾ. ಎಲ್ಲರೂ ಬಂದು ನೋಡ್ಬೋದು. ಪ್ರತಿಯೊಂದು ವಿಚಾರನೂ ಕನ್ನಡದಲ್ಲಿ ಈ ಥರ ಮೂವಿ ಮುಂದಕ್ಕೆ ಮಾಡ್ತಾರಲ್ಲ ಐಡಿಯಾ ಇಲ್ಲ. ಬಟ್ ಡಿ ಬಾಸ್ಗೆ ಬೆಸ್ಟ್ ಮೂವಿ. ಒಂದು ಫ್ಯಾನ್ ಆಗಿ ಹೇಳ್ತಾ ಇಲ್ಲ, ಫ್ಯಾನ್ ಬಿಟ್ಟು ಪ್ರತಿಯೊಬ್ಬರು ನೋಡಬೇಕು. ಅಪ್ಪು ಫ್ಯಾನ್ ಆಗಿರ್ಬೋದು, ಯಶ್ ಫ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರು ಫ್ಯಾನ್ ಬಂದು ನೋಡಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್. ನಮ್ಮ ಬಾಸು 100 ಡೇಸ್ ಓಡುತ್ತೆ. ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ. ನಂಗೆ ತುಂಬ ಖುಷಿಯಾಗಿದೆ. ಫಸ್ಟ್ ಶೋ ಬಂದಿದ್ದೀವಿ. 100 ಡೇಸ್ ಓಡುತ್ತೆ ಅಂತ ರೈತರ ಬಗ್ಗೆ ತುಂಬ ಮೆಸೇಜ್ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಜೈ ಡಿ ಬಾಸ್. ಮೂವಿದು ಏನಂದರೆ ಸ್ಪೆಷಾಲಿಟಿ ಕಾಟೇರ ಅಂತ ಇಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಒಳ್ಳೆ ಜಾತ್ರೆ ನಡೆದಂಗೆ ನಡೀತು 12 ಗಂಟೆಯಿಂದ. ಸೊ ಇವಾಗ ಒಂದು 3:30 ಸಮಥಿಂಗ್ ಆಗ್ತದೆ ಟೈಮು. ಸೊ ನಮಗೇನಂದರೆ ಈ ಅಭಿಮಾನಿಗಳು ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ ಸರ್. ಖಂಡಿತ ವಿಶೇಷ ಏನಂದರೆ ಇವತ್ತು ನಾವು ಇನ್ನು ನಮ್ಮಲ್ಲಿ ವಿಶೇಷ ಏನಂದರೆ ಇವತ್ತು ನಾವು ಹೀರೋಯಿನ್ ಪಕ್ಕನೇ ಕೂತ್ಕೊಂಡು ಇಡೀ ಮೂವಿ ನೋಡಿದ್ದೀವಿ. ಸೊ ಎಂಡ್ವರೆಗೂ ಹೀರೋಯಿನ್ ಪಕ್ಕ ಸಿಟ್ಟು ಅವ್ರ ತಮ್ಮ ನಾವೆಲ್ಲ ಒಂದೇ ಇದರಲ್ಲಿ ಕೂತ್ಕೊಂಡು ನೋಡಿದ್ದೀವಿ. ಅದು ನಮ್ಗೆ ತುಂಬ ಖುಷಿ ಆಯಿತು ಸರ್. ಸಾಂಗು ಫೈಟ್ಸ್ ಅಂತೂ ತುಂಬ ಕ್ರೇಜ್ ಆಗಿದೆ ಸರ್. ತುಂಬ ಇಷ್ಟ ಆಯಿತು ಮೂವಿ ಮಾತ್ರ. ಸೊ ಸಿನಿಮಾ ನೋಡಿದವರು ಹೇಳ್ತಾರೆ ಬಾಸ್ದು ಆ್ಯಕ್ಟಿಂಗ್ ಮತ್ತು ಎಮೋಷನ್ ಪಾರ್ಟ್ ತುಂಬ ಅಳಿಸಿದೆ ಅಂತ. ಸರ್ ಲಾಸ್ಟಲ್ಲಿ ಏನಾಯಿತು ಅಂದರೆ ಕಣ್ಣಲ್ಲಿ ನೀರು ಬಂತು ಸರ್. ಅಂದರೆ ಯಾರದೇ ಆಗಲಿ ಒಂದು ಲವ್ ಮಾಡಿರೋ ವ್ಯಕ್ತಿ ಪರ್ಸನ್ ಏನಿರ್ತಾನೆ, ಸೊ ಹಾನೆಸ್ಟ್ ಹೇಳಬೇಕು ಅಂದರೆ ಆ ಫೀಲ್ ಇರುತ್ತಲ್ವ, ಅದು ಕಣ್ಣಲ್ಲಿ ನೀರು ಗೊತ್ತಾಗಲ್ಲ, ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಅದು ಎಕ್ಸ್ಪೆಕ್ಟೇಷನ್ನ ಮೀರಿ ಆ ಫೀಲ್ ಅವ್ರು ಹಗ್ ಮಾಡ್ಕೊಂಡು ಅವ್ರು ಮುತ್ತು ಕೊಡ್ತಾರೆ. ಅದು ನಿಜವಾಗ್ಲೂ ಸರ್ ಹಾರ್ಟ್ ಬ್ರೇಕ್ ಆಗಿರೋ ಪ್ರೇಮಿಗಳಿಗೆ ಇವತ್ತು ಆ ವಿಡಿಯೋ ನೋಡಿದವರು ಖಂಡಿತ ಮನೇಲಿ ಹೋಗಿ ಕೂತ್ಕೊಂಡು ಒಬ್ಬರೇ ಆದರೂ ಅದು ಅಳ್ತಾ ಇರ್ತಾರೆ ಸರ್. ಖಂಡಿತ ಅಷ್ಟು ಅಳಿಸ್ಬಿಟ್ಟಿದ್ದಾರೆ ಆ ಸೀನಲ್ಲಿ. ಲಾಂಗ್ ಟೈಮ್ ಬಾಸ್ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಆಗಿದೆ. ಸೊ ಅದನ್ನು ನೀವು ಯಾವ ರೀತಿ ಆ್ಯಸ್ ಎ ಫ್ಯಾನ್ ಆಗಿ ಅದನ್ನು ರಿಸೀವ್ ಮಾಡಿದ್ರಿ ಸರ್? ಆ್ಯಸ್ ಎ ಫ್ಯಾನ್ ಆಗಿ ಯಾವ ರೀತಿ ಅಂದರೆ ಅವ್ರದ್ದು ಒಂದು ಸೌಂಡ್ ನೋಡಿದ್ರೆ ಅನಿಸುತ್ತಲ್ಲ ಸರ್, ವಿಜಿಲ್ಲು, ಆ ಸೌಂಡು ಅದೇ ಸಾಕು ಸರ್ ನಮಗೆ. ಆ ಸೌಂಡೇ ಸಾಕು, ಕ್ರೇಜಿ ಅಂದ್ಕೊಳ್ಳಿ. ಬಟ್ ಇನ್ನೊಂದೇನೆಂದರೆ ನೋಡ್ತಾ ಇದ್ರಿ ನೀವು, ಆಗಲೇ ಬಂದಿದ್ರೆ ನಾವು ಮೇ ಬಿ ಒಂದು 12:30 ಹಂಗೆ ಬರೀ ಪಟಾಕಿಗಳು, ಶಾರ್ಟ್ಸ್ಗಳು, ಆ ಸೌಂಡ್ಗಳೇ ಕ್ರೇಜಿ ಸರ್. ಫಿಲಮ್ ಮುಗಿದ ಮೇಲೂ ಅದೇ ಸೌಂಡ್ ಇತ್ತು ಎಂಡ್ ಆಗೋವರೆಗೂ.
ಬಟ್ ತುಂಬ ಚೆನ್ನಾಗಿ ಮೂಡಿ ಬಂತು ಸರ್. ಫಿಲಮ್ ಮಾತ್ರ ತುಂಬ ಇಷ್ಟ ಆಯಿತು. ಲಾಸ್ಟ್ ಕ್ಲೈಮ್ಯಾಕ್ಸು ಅಷ್ಟು ಇಷ್ಟ ಆಯಿತು. ಡಿ ಬಾಸ್ ಒಂದು ಡೈಲಾಗ್ಸ್ ಎಲ್ಲ ಮಾಡಿದ್ರು, ಆ ಡೈಲಾಗ್ ಕೇಳಿದ್ರು ಸರ್, ಅದು ಕ್ರೇಜ್ ಆಗಿತ್ತು. ಅವ್ರ ಆ್ಯಕ್ಟಿಂಗೇ ನೆಕ್ಸ್ಟ್ ಸಕ್ಕತ್ತಾಗಿತ್ತು ಸರ್. ತುಂಬ ಖುಷಿ ಆಯಿತು ಅಷ್ಟೇ. ಥ್ಯಾಂಕ್ ಯು ಸರ್. ಕಾಟೇರಮ್ಮನೇ ಆಶೀರ್ವಾದ ಮಾಡೋಕ್ಕೆ ಕಾಟೇರ ಫಿಲಮ್ 100 days ಗ್ಯಾರಂಟಿ. ಎಲ್ಲ ಸೂಪರ್ ಆಗೈತಣ್ಣ, ಮಾತ್ರ ಸೂಪರ್ ಆಗೈತಣ್ಣ ಮೂವಿ ಮಾತ್ರ. ನೀವು ಬನ್ನಿ ಜಾಯಿನ್ ಮಾಡ್ರಿ. ಬಾಸ್ ಮಾತ್ರ ಆ್ಯಕ್ಟಿಂಗ್ ಸೂಪರು. ಮಾಲಾಶ್ರೀ ಮೇಡಮ್ ಮಗಳದು ಸೂಪರ್ ಆಗೈತಣ್ಣ ಆ್ಯಕ್ಟಿಂಗು. ಮಾಡ್ತಾ ಇದೀವಿ, ಒಂದೇ ಒಂದು ಫೈಟ್ ಆಗಿರೋದು ಬಾಸ್ದು. ಸಿನಿಮಾ ಪೋಸ್ಟರ್ ನೋಡ್ಬಿಟ್ಟು ತುಂಬಾ ಜನ ಹೇಳಿದ್ರು ಆ ಥರ ಇರುತ್ತೆ ಈ ಥರ ಇರುತ್ತೆ ಅಂತ. ನಾನು ಏನು ಹಂಗೆ ಇರಬೇಕು ಅನ್ಕೊಂಡೆ, ಆದ್ರೆ ನೆಕ್ಸ್ಟ್ ಲೆವೆಲ್ ಮೂವಿ. ಈ ವರ್ಷ ಎಂಟಿಗೆ ಒಳ್ಳೆ ಫಿಲ್ಮ್ ಬಂದಿದೆ ಕನ್ನಡದಲ್ಲಿ. ಎಲ್ಲರೂ ಬಂದು ನೋಡ್ಬೇಕು ಥಿಯೇಟರಲ್ಲಿ. ಒಳ್ಳೆ ಪಿಕ್ಚರ್, ಯಾವ ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ ಸರ್ ಇದು, ಕನ್ನಡ ಸಿನಿಮಾ ಬಂದಿದೆ. ಒಂದು ನಿಮಿಷ ಡಿ ಬಾಸ್ ಬಗ್ಗೆ ಎಲ್ಲರೂ ಮಾತಾಡ್ತೀವಿ, ನಮ್ಮ ಬಾಸ್ ಅವರು ಎಲ್ಲರೂ ಮಾತಾಡ್ತೀವಿ, ಖುಷಿ ಆಗುತ್ತೆ. ಬಟ್ ಆರಾಧನ್ ಅವರು ಫಸ್ಟ್ ಫಿಲಿಮ್ ಅಂತ ಇದ್ದಾರೆ. ನನಗೇನೋ ಡೌಟ್ ಅಪ್ಪ, ಮೋಸ್ಟ್ಲಿ ಬೇರೆ ಲ್ಯಾಂಗ್ವೇಜ್ ಒಳ್ಳೆ ಫಿಲ್ಮ್ ಮಾಡಿರ್ಬೇಕೇನೋ ಮೋಸ್ಟ್ಲಿ ಅವರು. ಕನ್ನಡದಲ್ಲಿ ದ ಬೆಸ್ಟ್ ಆ್ಯಕ್ಟ್ರೆಸ್. ಸೀರಿಯಸ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಅವ್ರು ನೋಡೋಕ್ಕೆ ಮುದ್ದಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾತ್ರ ಅದ್ಭುತ ಆಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಡೋದೊಂದೇ, ದಯವಿಟ್ಟು ಬಂದು ಕಾಟೇರ ನೋಡ್ರಿ. ಅದ್ಭುತ ಅಭಿನಯ. ಬಾಸ್ ಪಿಕ್ಚರ್ನ ನೋಡಿ ತಳ್ಬೇಡಿ. ದರ್ಶನ್ ಅಣ್ಣ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಟಿಂಗು. ದಯವಿಟ್ಟು ಬಂದು ಪಿಕ್ಚರ್ ನೋಡಿ ಅಷ್ಟೇ. ಬಾಸ್ ಎಂಟ್ರಿ ನೋಡ್ರಿ, ಕಳೆದೋಗ್ಬಿಡ್ತೀನಿ ಇವೆಲ್ಲ. ಹೊಸ ವರ್ಷ 1ನೇ ತಾರೀಕಲ್ಲ, ಇವತ್ತು ಹೊಸ ವರ್ಷ. ಆಗ ನಾವು ಗಂಗಾವತಿ ಅರಸ ಹೊರಟು ಬಸ್ ಆಗುತ್ತಾ. ಅಣ್ಣನ ಪಿಕ್ಚರ್ ಮಾತ್ರ ಖತರ್ನಾಕ್ ಐತಿ. ಆ ಪಿಕ್ಚರ್ ಓಡಿದಂಗೆ ಯಾವ ಪಿಕ್ಚರ್ ಓಡಲ್ಲ. ಗಂಗಾವತಿಯಿಂದ ಬಂದೀವಿ, ನಾವು ಇರೋದು ಮಾತಾಡಿದ್ವಿ, ಅಲ್ಲಿಂದ ಇಲ್ಲಿವರೆಗೆ ಬಂದು ಪಿಕ್ಚರ್ ನೋಡಕತ್ತೀವಿ. ಸಖತ್ತಾಗೈತೆ. ಆ ಪಿಕ್ಚರ್ ನೋಡಿದ್ರೆ ಇನ್ನೊಂದ್ಸರಿ ನೋಡ್ಬೇಕು ಅನ್ಸುತ್ತೆ. ಎಲ್ಲರಿಗೂ ಥ್ಯಾಂಕ್ಸ್. ಥ್ರಿಲ್ಲು ಬಾಸ್ ನೋಡ್ಬೇಕಂದ್ರೆ ಥ್ರಿಲ್ಲು ನಿರ್ಬೇಕು. ಗುಂಡಿಗೆ ಅವ್ರು ನೋಡೋ ಕಣ್ಣಿಗೆ ಅಷ್ಟೇ ಬೀಳ್ತಾರೆ. ಪೈಲಟ್ ಸೀನು ಕ್ಲೈಮ್ಯಾಕ್ಸ್ ಕ್ರೇಜಿ. ನೀವು ಮೂವಿ ಬಂದು ನೋಡಬೇಕು, ಅವಲೇ ನಿಮ್ಗೆ ಗೊತ್ತಾಗೋದು ಮೂವಿ ಹೆಂಗಿದೆ ಅನ್ನೋದು. ಈ ಸಿನಿಮಾ ಮಾತ್ರ ಅಲ್ಟಿಮೇಟ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ಸಮೇತ ಒಂದು ಪಿಕ್ಚರ್ ನೋಡಿ ಸರ್. ಪ್ರೀ ಬುಕ್ಕಿಂಗ್ ರೆಕಾರ್ಡ್ ಅಲ್ಲ, ರಿಲೀಸ್ ಈಗ ಆಗಿದೆಯಲ್ಲ, ಇನ್ಮೇಲೆ ಆಗುತ್ತೆ ನೋಡಿ ರೆಕಾರ್ಡು. ಅದು ರೆಕಾರ್ಡ್ ಆಗುತ್ತೆ. ನೀವು ಬನ್ನಿ ನೋಡಿ. ಅವ್ರು ಏನೇನು ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ ಅದೆಲ್ಲ ಅಲ್ಲ, ಅದ್ರ ಮೇಲೆ ಒಂದಿದೆ ಮೂವಿ. ಅದು ನೋಡಿ ಬ್ರೋ. ಎಲ್ಲರೂ ಅಷ್ಟೇ, ಎಲ್ಲ ವೀಕ್ಷಕರು ಬರಬೇಕು, ಮೂವಿ ನೋಡಬೇಕು, ಗೆಲ್ಲಿಸ್ಬೇಕು.